ಹಾಯ್ ಎಲ್ರಿಗೂ. ನಾಳೆ ಹಬ್ಬ ಇರೋದ್ರಿಂದ ಶಾಪಿಂಗ್ ಬಂದಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಜಪಾನ್ ಕನ್ನಡತಿ ಅನ್ನೋ ನೇಮ್ ಇರೋದ್ರಿಂದ ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇರ್ತೀರ. ಹಾಗಾಗಿ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡೆ ಈ ಒಂದು ಯೂಟ್ಯೂಬ್ನ ಫಸ್ಟ್ ವಿಡಿಯೋನಲ್ಲಿ. ಇಲ್ಲಿ ಪಚ್ಚಬಾಳೆಹಣ್ಣು ಈ ರೀತಿ ಮಾತ್ರ ಸಿಗುತ್ತೆ. ಅಂದರೆ ನಮ್ಮೂರ ಕಡೆ ಸಿಗಂಗೆ ಏಲಕ್ಕಿ ಬಾಳೆಹಣ್ಣು ಆ ರೀತಿ ಯಾವುದು ಸಿಗೋದಿಲ್ಲ. ಹೂವು ಅಷ್ಟೇ ಎಲ್ಲ ಬೊಕ್ಕೆಯಲ್ಲಿ ಇಟ್ಟಿರ್ತಾರೆ, ನಾವು ಅದನ್ನೇ ಪೂಜೆಗೆಲ್ಲ ಬಳಸ್ತೀವಿ. ಹಾಗೆ ಇಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಕೆಲವೊಂದು ಕಡೆ ನಾವೇನೇ ಬಿಲ್ಲೆಲ್ಲ ಮಾಡ್ಕೊಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಇಂಡಿಯನ್ ಶಾಪ್ಗೆ ಹೋದೆ. ನಾಳೆ ಹಬ್ಬ ಇರೋದ್ರಿಂದ ಅಂದರೆ ನಮಗೆ ಬೇಕಾದ ತೆಂಗಿನಕಾಯಿ ಅಥವಾ ಇಂಡಿಯನ್ ಗ್ರಾಸರಿ ಎಲ್ಲ ನಮ್ಗೆ ಇಲ್ಲೇ ಸಿಗೋದ್ರಿಂದ ಇಂಡಿಯನ್ ಶಾಪ್ಗೆ ಬಂದಿದ್ದೆ. ಇಲ್ಲಿರೋ ಇಂಡಿಯನ್ ಶಾಪಲ್ಲಿ ಏನೇನು ಸಿಗಲ್ಲ ಅಂತ ಕೇಳಿ, ಹಬ್ಬ ಬಂದರೆ ಪ್ರತಿಯೊಂದು ಬಾಳೆದೆಲೆ, ಮಾವಿನ ಎಲೆ ಮತ್ತು ಚೆಂಡು ಹೂವು ಪ್ರತಿಯೊಂದು ಕೂಡ ತರಿಸ್ತಾರೆ. ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಕೂಡ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಜಪಾನ್ ಕನ್ನಡತಿ ಅಂತ ನೇಮ್ ಇರೋದ್ರಿಂದ ನನ್ನ ಹೆಸರು, ನಮ್ಮೂರು ಎಲ್ಲ ಕೇಳ್ತಾ ಇರ್ತೀರ. ತುಂಬ ರಿಪೀಟ್ ಆಗ್ತಾ ಇರುತ್ತೆ ಈ ಕ್ವಶನ್ಸ್. ಅದಕ್ಕೆ ಈ ವಿಡಿಯೋನ ಇಂಟ್ರೊಡಕ್ಷನ್ ಕೊಡೋಣ ಅಂದ್ಕೊಂಡೆ. ನನ್ನ ಹೆಸರು ಬಂದು ಪವಿತ್ರ ಅಂತ, ನಮ್ಮೂರು ಮಂಡ್ಯ. ನಾವು ಇಲ್ಲಿಗೆ ಬಂದು 1 ವರ್ಷ ಆಯಿತು. ನಾನು, ನಮ್ಮ ಹಸ್ಬೆಂಡು ಮತ್ತು ನನಗಿಬ್ಬರು ಮಕ್ಕಳಿದ್ದಾರೆ. ನಾನು ಹೌಸ್ ವೈಫು, ಯಾವುದೇ ರೀತಿಯಲ್ಲೂ ಕೆಲಸಕ್ಕೆ ಹೋಗಲ್ಲ. ಮನೆ ಮಕ್ಕಳು ಇದು ನನ್ನ ಫ್ಯಾಮಿಲಿ ಆಗಿರುತ್ತೆ. ನಾನು ಜಪಾನ್ಗೆ ಬಂದಾಗ ಇಲ್ಲಿನ ಟೆಕ್ನಾಲಜಿ ಆಗಿರ್ಬೋದು, ಇಲ್ಲಿನ ಜನರ ಲೈಫ್ ಸ್ಟೈಲೆಲ್ಲ ನೋಡಿದಾಗ ಯಾಕೆ ನಾನು ಇಲ್ಲಿನ ಇದ್ರ ಬಗ್ಗೆ ಎಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಬಾರ್ದು ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ಹಾಕ್ಕೊಂಡು ಬಂದಿನಿ. ಲೈಫ್ ಸ್ಟೈಲೆಲ್ಲ ಯಾವ ರೀತಿ ಇದೆ, ಟೆಕ್ನಾಲಜಿ ಬಗ್ಗೆ ಈ ರೀತಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನನಗೆ. ಇವತ್ತಿಗೆ ನನಗೆ 1 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. 60K ಪ್ಲಸ್ ನನಗೆ ಫಾಲೋವರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್. ನನಗೆ ತುಂಬ ಖುಷಿಯಾಗುತ್ತೆ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನಗೆ ಒಂದು 60K ಫಾಲೋವರ್ಸ್ ಆಗ್ತಾರೆ, ನನ್ನ ವೀಡಿಯೋಸ್ಗಳೆಲ್ಲ ಇಷ್ಟಪಡ್ತಾರೆ ಅಂತ. ಹಾಗೆ ತೆಂಗಿನಕಾಯಿ ನೋಡಿ ಯಾವ ರೀತಿ ಪ್ಯಾಕ್ ಮಾಡಿರ್ತಾರೆ ಅಂತ. ಇಲ್ಲಿ ಒಂದು ತೆಂಗಿನಕಾಯಿಗೆ 300ರಿಂದ 350 ರೂಪಾಯಿ ಆಗುತ್ತೆ. ತುಂಬ ಕಾಸ್ಟ್ಲಿ ಇದೆ ತೆಂಗಿನಕಾಯಿ ಎಲ್ಲ. ನಾನು ತುಂಬ ಚೆಕ್ ಮಾಡಿ ತೊಗೋತಾ ಇದ್ದೀನಿ, ಕೆಟ್ಟೋಗಿರುತ್ತೆ ಅಂತ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೀವಲ್ಲ ಅಂತ. ಹಾಗೆ ಇಲ್ಲಿ ಮಸಾಲೆ ಪದಾರ್ಥಗಳು ನೋಡಿ, ಇದೆಲ್ಲ ಮಸಾಲೆ ಪದಾರ್ಥಗಳು ಪ್ರತಿಯೊಂದು ಸಿಗುತ್ತೆ. ನಾವು ಜಪಾನಲ್ಲಿ ಇದ್ದೀವಿ ಅನ್ನೋದು ಬಿಟ್ಟರೆ ನಾವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅಥವಾ ಉಪಯೋಗಿಸೋದೆಲ್ಲ ಇಂಡಿಯನ್ ಪ್ರಾಡಕ್ಟ್ಸೇ. ಅಂದರೆ ಇಂಡಿಯನ್ ಅಕ್ಕಿ ಆಗಿರ್ಬೋದು, ಕಾಳು ಬೇಳೆ, ಗ್ರಾಸರಿ ಈ ಥರ ಮತ್ತು ಎಲ್ಲ ಇಂಡಿಯನ್ದೇ ನಾವು ಯೂಸ್ ಮಾಡೋದೆಲ್ಲ. ಜಪಾನ್ದೆಲ್ಲ ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗೋದಿಲ್ಲ. ಅಂದರೆ ಇಲ್ಲಿನ ಫುಡ್ಡು ಅಷ್ಟೊಂದು ಅಡ್ಜಸ್ಟ್ ಆಗೋದಿಲ್ಲ ನಮಗೆ. ಹಾಗೆ ಇಲ್ಲಿ ಅಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಬಾಸುಮತಿ ಆಗಲಿ, ಸೋನಾ ಮಸೂರಿ ಆಗಲಿ ಏನೇ ತೊಗೊಳ್ಳಿ ಒಂದೇ ಪ್ರೈಸ್ ಇರ್ತದೆ. ಹಾಗೆ ನಾಳೆ ರಾಖಿ ಹಬ್ಬ ಕೂಡ ಇರೋದ್ರಿಂದ ರಾಖಿ ಎಲ್ಲ ತರಿಸಿದ್ರು ಇಂಡಿಯನ್ ಸ್ಟೋರ್ಗಳಲ್ಲಿ. ನೋಡ್ತಾ ಇರ್ಬೋದು ನೀವು. ಯಾವುದಕ್ಕೂ ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಕೂಡ ಸಿಗುತ್ತೆ. ಹಾಗೆ ಮಾವಿನ ಎಲೆ ಇದು ಇಷ್ಟಕ್ಕೆ ಒಂದು 5-6 ಇತ್ತು. ಅದಕ್ಕೆ 200 ಎನ್ ಅಂದರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 100 ರೂಪಾಯಿ ಆಗುತ್ತೆ. ಮತ್ತು ಚೆಂಡು ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಗೋರಿಕಾಯಿ ಮತ್ತು ಅಲ್ಲಿಂದು ತರಕಾರಿ ಏನೇನು ಸೊಪ್ಪುಗಳಿದೆ ಎಲ್ಲ ಪ್ರತಿಯೊಂದು ಕೂಡ ಬೇಕು ಅಂದರೆ ನಾವು ಇಂಡಿಯನ್ ಸ್ಟೋರ್ಗೆ ಬರಬೇಕು. ಅಂದರೆ ಜಪಾನ್ ಸೂಪರ್ ಮಾರ್ಕೆಟ್ಗಳಲ್ಲಿ ಕೆಲವೊಂದು ನಮ್ಮ ಇಂಡಿಯನ್ ಸೊಪ್ಪು, ನುಗ್ಗೆಕಾಯಿ ಈ ರೀತಿ ಸಿಗೋದಿಲ್ಲ. ಕೊನೆಗೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು, ಇದು ನನ್ನ ಫಸ್ಟು ವ್ಲಾಗು. ನಾನು ಹಬ್ಬದ ದಿನವೇ ಮಾಡಬೇಕು ಅಂತ ಹಬ್ಬದ ಹಿಂದಿನ ದಿನ ಈ ಥರ ಒಂದು ಶೂಟಿಂಗ್ನ ಮಾಡಿಕೊಂಡು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಇವತ್ತು ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ನೂ ಎಡಿಟಿಂಗು ಸ್ವಲ್ಪ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಕಲಿತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವಿಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಆದಷ್ಟು ನಾನು ಇಲ್ಲಿನ ಲೈಫ್ ಸ್ಟೈಲು, ಜಪಾನ್ ಲೈಫ್ ಸ್ಟೈಲ್ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ವಿಡಿಯೋ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವಳು ನನ್ನ ಮಗಳು ಇಶಿತಾ ಅಂತ. ಹೋಗ್ತಾ ಗೊತ್ತಾಗುತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಸ್ತೀನಿ. ಯಾರೆಲ್ಲ ನಾನು ಈ ವಿಡಿಯೋನ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವ್ಲಾಗ್